ನಮಸ್ಕಾರ. ಇವತ್ತು ನಮ್ಮ ಕನ್ನಡಿಗರಿಗೆಲ್ಲ ಒಂದು ಸಂತೋಷ ಮತ್ತು ಹೆಮ್ಮೆಯ ದಿನ. ನಮ್ಮ ಕನ್ನಡದ ಕಂಪನ್ನು ಜಗತ್ತಿಗೆ ಸಾರಿದ ಒಂದು ಹೆಮ್ಮೆಯ ಕ್ಷಣವನ್ನು ಸಂಭ್ರಮಿಸುವ ದಿನ. ನಮ್ಮ ಕನ್ನಡದ ಲೇಖಕಿ, ಕತೆಗಾರ್ತಿ, ಸಮಾಜ ಕಾರ್ಯಕರ್ತೆ, ವಕೀಲೆ ಬಾನು ಮುಷ್ತಾಕ್ ಅವರ ಮೂಲ ಕತೆ ಹಸೀನಾ ಮತ್ತು ಇತರ ಕತೆಗಳು ಇದರ ಇಂಗ್ಲಿಷ್ ಅನುವಾದಿತ ಹಾರ್ಟ್ ಲ್ಯಾಂಪ್ಗೆ ಅಂತಾರಾಷ್ಟ್ರೀಯ ಪ್ರತಿಷ್ಠಿತ ಬುಕರ್ ಪ್ರಶಸ್ತಿ ದೊರಕಿದೆ. ಈ ಬುಕರ್ ಪ್ರಶಸ್ತಿಯನ್ನು ಪಡೆದ ಮೊದಲ ಕನ್ನಡ ಕೃತಿ ಎಂಬ ಹೆಗ್ಗಳಿಕೆಗೆ ಬಾನು ಮುಸ್ತಾಕ್ ಅವರು ಪಾತ್ರರಾಗಿದ್ದು, ಈ ಕ್ಷಣ ನಮ್ಮ ಕನ್ನಡಿಗರೆಲ್ಲರನ್ನೂ ರೋಮಾಂಚನಕಾರಿ ಮತ್ತು ಹೆಮ್ಮೆಯಿಂದ ತೇಲುವಂತೆ ಮಾಡಿದೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ ಹಾಗೆ ಹಲವಾರು ಪ್ರಶಸ್ತಿಯನ್ನು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇವರ ಹಲವಾರು ಕೃತಿಗಳು ಹಿಂದಿ, ಉರ್ದು, ತಮಿಳ್, ಮಲಯಾಳಂ ಹೀಗೆ ಹಲವಾರು ಭಾಷೆಗಳಿಗೆ ಅನುವಾದಿಸಲ್ಪಟ್ಟಿದೆ. ಇವರ ಇಂಗ್ಲಿಷಿಗೆ ಅನುವಾದಿಸಲ್ಪಟ್ಟಂತಹ ಹಾರ್ಟ್ ಲ್ಯಾಂಪ್ 2025ರಲ್ಲಿ ಪ್ಯಾರಿಸ್ ವಿಮರ್ಶೆಯಲ್ಲಿ ಪ್ರಕಟಗೊಂಡಿದ್ದು, ಈ ಪುಸ್ತಕಕ್ಕೆ ಇಂದು ಬುಕರ್ ಪ್ರಶಸ್ತಿ ದೊರಕಿದೆ. ಇವರ ಕರಿನಾಗರಗಳು ಕೃತಿಯು ಹೆಸರಾಂತ ನಿರ್ಮಾಪಕ ಹಾಗೂ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿಯ ರಾಷ್ಟ್ರ ಪ್ರಶಸ್ತಿ ವಿಜೇತ ಹಸೀನಾ ಚಿತ್ರಕ್ಕೂ ಸ್ಫೂರ್ತಿಯಾಗಿತ್ತು. ಇನ್ನು ಈ ಬುಕರ್ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಂತಹ ಹಸೀನಾ ಮತ್ತು ಇತರ ಕಥೆಗಳು ಕನ್ನಡದ ಗ್ರಾಮೀಣ ಜೀವನದ ಸಾಮಾಜಿಕ ಸಂವೇದನೆ ಮತ್ತು ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಬಿಂಬಿಸುವ ಅದ್ಭುತ ಚಿತ್ರಣವನ್ನು ಕಟ್ಟಿಕೊಡುತ್ತೆ. ಈ ಕಥೆಗಳು ಕರ್ನಾಟಕದ ಜನಜೀವನದ ಬದುಕಿನ ಭಂಡಾರವನ್ನು ಜಗತ್ತಿಗೆ ಪರಿಚಯಿಸುತ್ತದೆ. ಈ ಪುಸ್ತಕ ಕೇವಲ ಕನ್ನಡಿಗರಿಗಲ್ಲ, ಜಾಗತಿಕ ಓದುಗರಿಗೂ ಒಂದು ಭಾವನಾತ್ಮಕ ಬಂಧವನ್ನು ಬೆಸೆಯುತ್ತದೆ. ಈ ಹೆಮ್ಮೆಯ ಕ್ಷಣಕ್ಕೆ ಅನುವಾದಕಿ ದೀಪಾ ಬಾಸ್ತಿಯವರ ಕೊಡುಗೆ ಕೂಡ ಅಪಾರವಾಗಿದೆ. ಈ ಐತಿಹಾಸಿಕ ಕ್ಷಣಗಳನ್ನು ಸಂಭ್ರಮಿಸುತ್ತಾ ಲೇಖಕಿ ಬಾನು ಮುಷ್ತಾಕ್ ಹಾಗೂ ದೀಪಾ ಬಾಸ್ತಿಯವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು.